ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಪುಟ್ಟ ಕೈತೋಟವನ್ನು ನೀವು ನೋಡಿಯೇ ಇರ್ತೀರಿ. ನೋಡಿಲ್ಲ ಅಂದರೆ ಅದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಇರುವಂತಹ ಜಾಗದಲ್ಲಿ ಯಾವ ರೀತಿ ಸೊಂಪಾಗಿ ಗಿಡಗಳನ್ನು ಬೆಳೆಸಬಹುದು ಅಂತ ಅನ್ನೋದ್ರ ಬಗ್ಗೆ ನನ್ನ ಪುಟ್ಟ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಆಶು ಕೈಯಿಂದ ಇವತ್ತು ವೆಜಿಟೇಬಲ್ಸ್ ಪೀಲ್ಸ್ನ ಅದಕ್ಕೆ ನಾನು ಹಾಕಿಸ್ದೆ. ಈ ರೀತಿ ಆಶು ಕೈಯಿಂದ ಯಾಕೆ ಪ್ಲಾಂಟ್ಸ್ಗೆ ನಾನು ವಾಟರಿಂಗ್ ಮಾಡಿದೆ ಅನ್ನೋ ಕೂಡ ನಿಮ್ಮ ಜೊತೆ ನಾನು ಹೇಳ್ತೀನಿ, ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕು. ಸೊ ಬನ್ನಿ, ಹಾಗಾದ್ರೆ ಆಶು ಯಾವ ರೀತಿ ಪ್ಲಾಂಟ್ಸ್ಗೆಲ್ಲ ವಾಟರಿಂಗ್ ಮಾಡ್ದಂತ ನೋಡ್ಕೊಬೇಡ. ಈಕ್ವಲ್ ಅಮೌಂಟ್ ಆನ್ ದ ಸಾಯಿಲ್, ಡಿಸ್ಟ್ರಿಬ್ಯೂಟ್, ಸ್ಕ್ಯಾಟರ್ ಬಾಬಾ. And even the water, equal amount of distribution of the water. Give more water for the tulsi in the small amount. Scatter in the hand. Let's go for scatter the video. Smile. ನೋಡ್ಕೊಂಬಂದ್ರಲ್ಲ, ನನ್ನ ಡೈರೆಕ್ಷನ್ ಪ್ರಕಾರ ಯಾವ ರೀತಿ ಕ್ಯೂಟ್ ಆಗಿ ಆಶು ವಾಟರ್ಗೆಲ್ಲ ವಾಟರ್ ತೆಗೆದುಕೊಂಡು ವಿತ್ ದ ವೆಜಿಟೇಬಲ್ ಪೀಲ್ಸ್, ಮಿಕ್ಸ್ಚರ್ ಆಫ್ ದಟ್ ವೆಜಿಟೇಬಲ್ ಪೀಲ್ನ ತೆಗೆದುಕೊಂಡು ಪ್ಲಾಂಟ್ಸ್ಗೆಲ್ಲ ನಾವು ವಾಟರಿಂಗ್ ಮಾಡಿದ್ವಿ ಅಂತ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮಕ್ಕಳ ಮನಸ್ಸಿನಲ್ಲೂ ಚಿಕ್ಕ ವಯಸ್ಸಿನಲ್ಲೇ ನಾವು ಪ್ರಕೃತಿ ಬಗ್ಗೆ ಪ್ರೇಮವನ್ನು ಮೂಡಿಸೋ ಹಾಗಾಗುತ್ತೆ. ಹಾಗೂ ಅವ್ರ ಮನಸ್ಸಲ್ಲೂ ಕೂಡ ನಾವು ಪ್ಲಾಂಟ್ಸ್ನ ಬೆಳೆಸಬೇಕು, ನಾವು ಪರಿಸರ ಪ್ರೇಮಿಗಳಾಗಬೇಕು, ನಾವು ಪ್ಲಾಂಟ್ಸ್ ಬಗ್ಗೆ ಲವ್ ಆ್ಯಂಡ್ ಅಫೆಕ್ಷನ್ ಬೆಳಿಬೇಕು ನಮಗೆ ಅನ್ನುವಂಥ ಭಾವನೆ ನಾವು ಪುಟ್ಟ ವಯಸ್ಸಿಂದನೇ ನಾವು ಬೆಳೆಸ್ತಾ ಹೋದರೆ ಅದು ನಮ್ಮ ಒಂದು ಸಮಾಜಕ್ಕೆ ತುಂಬ ಒಳ್ಳೆಯದು, ನಮ್ಮ ಪ್ರಕೃತಿಗೆ ತುಂಬ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಮ್ಮ ಮುಂದಿನ ಒಂದು ಪೀಳಿಗೆಗಳಿಗೆ ನಾವು ಎಷ್ಟು ಒಂದು ಕೊಡುಗೆಯನ್ನು ನೀಡೋ ಹಾಗಾಗುತ್ತೆ. ಮನೆಯಿಂದಲೇ ಸ್ಟಾರ್ಟ್ ಮಾಡಿದ್ರೆ ಅದು ಮುಂದೆ ಬೆಳೀತಾ ಅದು ಸಮಾಜಕ್ಕೂ ಕೂಡ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ನಿಮ್ಮ ವಿಡಿಯೋ ಮಾಡಬೇಕು ಅಂತ ನಾನು ಮಾಡಲಿಲ್ಲ. ಸೊ ನಾನು ಅಂಶು ಬಂದಾಗ ಕೂಡ ಎಲ್ಲರನ್ನೂ ಸೇರಿಸಿ ನಾನು ಆ ರೀತಿ ಮಾಡಿಸೋಂತಹ ಒಂದು ಅಭ್ಯಾಸವನ್ನು ನಾನು ಇಟ್ಕೊಂಡಿದ್ದೀನಿ. ಇವತ್ತು ನಾವು ಮನೇಲಿ ಏನು ಮಾಡಿದ್ವಿ ಅಂದರೆ, ಲೆಮನ್ ರೈಸ್ ಮಾಡಿದ್ದೆ. ಆ್ಯಂಡ್ ಮಮ್ಮಿ ರಾಗಿ ದೋಸೆನ ಹಾಕ್ಕೊಡು ಅಂತಂದರು. ಸೊ ಮಮ್ಮಿಗೆ ರಾಗಿ ದೋಸೆ ಹಾಕ್ಕೊಟ್ಟೆ. ನಾನು ನನ್ನ ಮಗ ಲೆಮನ್ ರೈಸ್ ತಿನ್ಕೊಂಡ್ವಿ. ಅದಾದಮೇಲೆ ಮನೆ ಹತ್ರ ವೆಜಿಟೇಬಲ್ ಮಾರ್ತಾ ಒಂದು ಬಾಯ್ ಬಂದ. ಅವನು ನಮಗೆ ರೆಗ್ಯುಲರ್ ಕೊಡುವಂಥ ಬಾಯ್. ಅವನು ಬಂದು ಏನು ಬೇಕಾಗ ಅಂತ ಕೇಳಿದಾಗ ನಾನು ಹೋಗಿ ತೆಗೆದುಕೊಂಡೆ. ನನಗೆ ಲಿಟ್ರಲಿ ಐ ಹೇಟ್ ಹಾಗಲಕಾಯಿ ನನಗೆ ಇಷ್ಟನೇ ಆಗಲ್ಲ. ಬಿಟರ್ ಗಾರ್ಡ್ ಅಂತಾರಲ್ಲ ಅದು. ಎಲ್ಲ ನೀವು ತಗೊಳ್ಳಿ, ಪ್ಲೀಸ್ ತಗೊಳ್ಳಿ, ತುಂಬ ಚೆನ್ನಾಗಿದೆ, ಒಳ್ಳೆ ಫ್ರೆಶ್ಶು ತಗೊಳ್ಳಿ ಅಂತ ಕೊಟ್ಟ. ಸೊ ನಾನು ತಗೊಂಡೆ. ನನಗೆ ಐ ಹೇಟ್ ಒನ್ ಆಫ್ ದ ನನ್ನ ಹೇಟ್ ಮಾಡೋ ವೆಜಿಟೇಬಲ್ಸಲ್ಲಿ ಬಿಟರ್ ಗಾರ್ಡ್ ಒಂದು, ಅಂದರೆ ಹಾಗಲಕಾಯಿ ಒಂದು. ಬಟ್ ಅದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಯಿಗೆ ಯಾವ್ದು ಕಹಿ ಆಗಿರುತ್ತೋ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಬಟ್ ಯಾಕೋ ಅದು ನಂಗೆ ಸೇರಲ್ಲ. ಬಟ್ ಮಮ್ಮಿಗೆ ಮತ್ತು ಮನೆಯವರಿಗೆ ಆಶು ಕೂಡ ತುಂಬಾ ಇಷ್ಟ. ಅವನು ಕೂಡ ತುಂಬ ಚೆನ್ನಾಗಿ ತಿಂತಾನೆ. ಮಮ್ಮಿ ಏನಂತ ಯೋಚನೆ ಮಾಡಿದ್ರು, ನೀನು ಪಲ್ಯ ಮಾಡಿದ್ರೆ ನೀನು ಮುಟ್ಟೋದೇ ಇಲ್ಲ ಅಂತ ಅಂದ್ಕೊಂಡು ಮಮ್ಮಿ ಅದನ್ನು ಫ್ರೈ ಮಾಡಿಕೊಟ್ಟಿದ್ದಾರೆ. ಇದು ಹಾಗಲಕಾಯಿ ಫ್ರೈ ರಿಂಗ್ಸ್ ತುಂಬ ಚೆನ್ನಾಗಿದೆ. ಇದನ್ನ ನಾನು ಈಗಾಗಲೇ ಒಂದು 4 ಪೀಸಸ್ ತಿಂದೆ. ಈಗ ಇದು ಅರೌಂಡ್ 4th or 5th ಪೀಸ್ ಅಂತ ಅನ್ಕೋತೀನಿ. ಇದು ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಗ್ತದೆ. ನಮ್ಮ ಮಮ್ಮಿ ನೀನು ತುಂಬ ಇದ್ರೋಳು ನೀನು ಅಂತ ನನಗೆ ಬೈತಿದ್ರು, ನಿಂಗೆ ರುಚಿ ಜಾಸ್ತಿ ಇರಬೇಕಲ್ವಾ ಅಂತ. ನೋಡೋಣ, ನಿಮ್ಮ ಮುಂದೆ ಇನ್ನೊಂದ್ಸಲ ತಿಂತೀನಿ. ಡೀಪ್ ಫ್ರೈ ಮಾಡಿಲ್ಲ, ಶಾಲೋ ಫ್ರೈ ಮಾಡಿಕೊಟ್ಟಿದ್ದಾರೆ. ತುಂಬ ಕ್ರಂಚಿ ಆಗಿದೆ, ಲೈಟಾಗಿ ಸ್ಪೈಸಿ ಇದೆ, ಸಾಲ್ಟಿ ಇದೆ, ಸಖತ್ತಾಗಿದೆ ಫ್ರೆಂಡ್ಸ್. ಯಾವುದು ಹಾಗಲಕಾಯಿನ ಇಷ್ಟಪಡದೇ ಇರೋರು ಈ ರೀತಿ ಮಾಡಿಕೊಂಡು ಕೂಡ ನೀವು ತಿನ್ನಬಹುದು. ಇದರ ರೆಸಿಪಿ ಮಾಡಬೇಕಾದ್ರೆ ನಾನು ಸ್ವಲ್ಪ ನಮ್ಮ ರೆಂಟೆಡ್ ಟೆನೆಂಟ್ ಹೌಸ್ ಖಾಲಿಯಾಗಿದೆ, ಅದರ ಒಂದು
ಬೇಸಿಕ್ ರಿಪೇರ್ ಬಗ್ಗೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಆ ಕಡೆ ಪಕ್ಕದ ಬಿಲ್ಡಿಂಗ್ ಕಡೆ ಹೋಗಿದ್ದೆ, ಮಮ್ಮಿ ಅದನ್ನ ಮಾಡಿ ಮುಗಿಸೇ ಬಿಟ್ಟಿದ್ರು. ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಿಯೂ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಸ್ ಮಾಡಿ ಮೇಡಮ್, ಒಂದು ರೆಸಿಪಿ ಶೇರ್ ಮಾಡಿ ಅಂತ ಅಂದರೆ ಮಾತ್ರ ನಾನು ಮಾಡ್ತೀನಿ. ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಆ ಒಂದು ಈ ರೆಸಿಪಿ ಬಗ್ಗೆ ಬೇಕು ಅಂತ ನೀವು ಕಾಮೆಂಟ್ ಮಾಡಿದ್ರೆ ಮಾತ್ರ, ಇಲ್ಲದ್ರೆ ಮಾಡಲ್ಲ. ಎಸ್, ಲಿಟ್ರಲಿ ಹಾಗಲಕಾಯಿನ ಹೇಟ್ ಮಾಡೋಳು ನಿಮ್ಮ ಮುಂದೆ ನಾನು ತಿಂದು ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಡೀಪ್ ಫ್ರೈ ಮಾಡಿಲ್ಲ, ಶಾಲೋ ಫ್ರೈ ಮಾಡಿರೋದು. ಸೊ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಸೊ ಮಧ್ಯಾಹ್ನಕ್ಕೆ ಮುದ್ದೆ ಹಾಗೂ ಅಮ್ಮ ಚಟ್ನಿ ಮಾಡಿದ್ದಾರೆ. ಸ್ವಲ್ಪ ರೈಸ್ ಕೂಡ ಇದೆ, ಅದಾಗುತ್ತೆ. ರಾತ್ರಿಗೆ ಮತ್ತೆ ನೋಡ್ಬೇಕು, ರೊಟ್ಟಿ ಮಾಡೋಣ ಅಂತಂತಿದ್ದಾರೆ, ನೋಡ್ಬೇಕು ಏನು ಮಾಡ್ತಾರೋ. ಸೊ ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ಬಾಯ್. ರೀಸೆಂಟ್ಲಿ ನಾವು ಟೆಂಪಲ್ಗೆ ಹೋಗಿದ್ವಿ, ಅದರ ಒಂದು ಪಿಕ್ಸ್ ನಾನು ಹಾಕಿದ್ದೀನಿ. ಇಂಟ್ರೆಸ್ಟೆಡ್ ಇರೋವಂಥವ್ರು ನೋಡ್ಬೋದು. ಅವತ್ತೇ ಸಂಜೆ ನನ್ನ ತಮ್ಮನ ಫ್ರೆಂಡ್ ಮಗುವಿನ ಬರ್ತ್ಡೇ ಪಾರ್ಟಿ ಇತ್ತು. ಸೊ ಅದಕ್ಕೂ ಕೂಡ ನಾವು ಅಟೆಂಡ್ ಆದ್ವಿ ಫ್ರೆಂಡ್ಸ್. ಅದಕ್ಕೂ ಕೂಡ ನಾನು ಹಾಕಿದ್ದೀನಿ. ಪ್ಲೀಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇದನ್ನು ನೋಡಿ.